ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಕಂಪ್ನಿಗಳು ಬಂದಿದ್ದು ಅವ್ರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡಿದಾಗ ಅವ್ರದ್ದು ಸ್ಟೇಟಸ್ಗಳು ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ವಿ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡಿದ್ರು, ವರ್ಷ ಟ್ರೈನಿಂಗ್ ಕೊಡ್ತಾರೆ. ಇದರಿಂದ ನಾವು ಮುಂದೆ ಹೈಯರ್ ಎಜುಕೇಷನ್ ಮೇಂಟೈನ್ ಮಾಡೋದು, ಗೌರ್ಮೆಂಟ್ ಜಾಬ್ನ ಅಟೆಂಡ್ ಮಾಡ್ಬೋದು, ವಿದ್ಯೆ ಪಡ್ತಾರೆ. ಮತ್ತೆ ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಮ್ಗೆ ಈಗ 20 ಕಂಪ್ನಿ ಬಂದಿರೋದ್ರಿಂದ ನಾವು 20 ಕಂಪ್ನಿಗೂ ಅಟೆಂಡ್ ಮಾಡಿ ನಮ್ಗೆ ಯಾವುದು ಗೊತ್ತು ಮಾಡಿಸುತ್ತೆ ಅದಕ್ಕೆ ಹೋಗ್ಬೋದು. ಅದರಿಂದ ನಮಗೆ ತುಂಬ ಯೂಸ್ ಆಗಿದೆ. ನಾವು ಇಲ್ಲಿ 1 ವರ್ಷ ಅಪ್ರೆಂಟಿಸ್ಶಿಪ್ ಮಾಡಿ ಸರ್ಟಿಫಿಕೇಟ್ ತಗೊಳ್ಳೋದ್ರಿಂದ ಮುಂದೆ ಯಾವುದೇ ಥರದ ಗೌರ್ಮೆಂಟ್ ಜಾಬ್ ಕಾಲ ಆದಾಗ ಇಲ್ಲಿ ಸರ್ಟಿಫಿಕೇಟ್ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಮಾಡಿದ್ದೀವಿ. ಇದರಿಂದ ಏನು ಅನುಕೂಲ ಅಂದರೆ, ಸೊ ಒಂದು ಕಂಪ್ನಿಗಳು ಯಾರಿದ್ದಾರೆ, ಉದ್ಯಮಿದಾರರು ಮತ್ತು ಕಂಪ್ನಿಗಳ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಏಕೆಂದರೆ ಒಟ್ಟಿಗೆ ಎಲ್ಲರೂ ಕೂಡ ಇಲ್ಲಿ ಮೀಟ್ ಮಾಡಿ, ಸೊ ಅವರ ರಿಕ್ವೈರ್ಮೆಂಟ್ ಪ್ರಕಾರ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಒಂದು ಆಸ್ಪಿರೇಷನ್ ಇರುತ್ತೆ, ಅದ್ರ ಪ್ರಕಾರ ಎಲ್ರಿಗೂ ಅನುಕೂಲ ಆಗುವಂಥ ಒಂದು ವೇದಿಕೆ ಅಂತ ನಾವು ಹೇಳ್ಬೋದು. ಗಳಿಗೆಲ್ಲ ಏನು ಮೇಜರ್ಲಿ HR ಭಾಗದಂಥವ್ರಿಗೆ ಏನಾಗುತ್ತೆ ಅಂದರೆ, ಸೊ ಮಕ್ಕಳಲ್ಲಿ ಬೇಸಿಕ್ ನಾಲೆಜ್ ಇರೋದ್ರಿಂದ ಸೊ ದೇ ಆರ್ ಇಮಿಡಿಯೇಟ್ ಆಗಿ ಯಾವ ಕಂಪ್ನಿಗೆ ಸೂಟೇಬಲ್ ನಾನು ಅಪ್ರೆಂಟಿಸ್ಶಿಪ್ ಮಾಡಿದ್ರೆ ನನ್ನ ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಆಗೋದು ಅನ್ನೋದ್ರ ಮೂಲಕ ಅವ್ರಿಗೆ ತಿಳುವಳಿಕೆ ಬರ್ತಾ ಇದೆ. ಸೊ ಈ ಥರ ಅಪ್ರೆಂಟಿಸ್ಶಿಪ್ಗಳ ಮಾಡೋದ್ರಿಂದ ಏನಾಗುತ್ತೆ, ಸೊ ಈವನ್ ಮಕ್ಕಳಿಗೂ ಬೆನಿಫಿಟ್ ಆಗುತ್ತೆ, ಈವನ್ ಇಂಡಸ್ಟ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಮತ್ತು ಮುಂದಿನ ಅವರ ಭವಿಷ್ಯಕ್ಕೆ ಬುನಾದಿಯಾಗಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಅವರು ಕೆಲಸ ಮಾಡೋದಕ್ಕಂಥ ಒಂದು ಅರ್ಹತೆಯನ್ನು ಈ ಒಂದು ಅಪ್ರೆಂಟಿಸ್ಶಿಪ್ ತರಬೇತಿಯಿಂದ ಪಡ್ಕೊಳ್ತಾ ಇದ್ದಾರೆ. ಮತ್ತು ಈ ಅವಧಿಯಲ್ಲಿ ಅವರಿಗೆ ಸ್ಟೈಪಂಡನ್ನು ಕೂಡ ವಿವಿಧ ಕಂಪ್ನಿಗಳು ಸರ್ಕಾರ ನಿಗದಿಪಡಿಸಿದಂತಹ ಸ್ಟೈಪಂಡನ್ನು ಕೂಡ ಕೊಡ್ತಾ ಇದೆ. ಮತ್ತು ಕಂಪ್ನಿಗಳಿಗೆ ಉತ್ತೇಜನ ಆಗೋ ರೀತಿ, ಅವರಿಗೂ ಒಂದು ಅನುಕೂಲ ಆಗೋ ರೀತಿ ತರಬೇತಿದಾರರು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ಉದ್ದಿಮೆದಾರರಿಗೆ ಮತ್ತು ಶಿಕ್ಷುವಿಗೆ ಇಬ್ಬರಿಗೂ ಕೂಡ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಗಿದೆ. ಈ ಗಣೇಶನಿಂದ ನನಗೆ ಮೆಮೊರಿ ಕ್ರಿಯೇಟ್ ಆಗಿದೆ. ಗಣೇಶ ನನ್ನ ಮನಸ್ಸಿಗೆ ಬಹಳ ಇಷ್ಟವಾಗಿರುತ್ತದೆ. ಯಾವಾಗಲೂ ನಾನು ದೊಡ್ಡವರಾದಲ್ಲಿ ಇದನ್ನು ನೆನೆಸಿಕೊಳ್ಳುತ್ತೇನೆ. ಅದಕ್ಕೆ ನಾವು ಈ ಥರ ಇಕೋ ಫ್ರೆಂಡ್ಲಿ ಮಣ್ಣಿಂದ ಮಾಡಿದರೆ ಮುಂಗಡೆ ಎಲ್ಲ ಜೀವಗಳಿಗೆ, ನಮ್ಮ ಮುಂಗಡೆ ಎಲ್ಲ ಜನ್ರೇಷನ್ಸ್ಗೆ ಭಾಳ ಹೆಲ್ಪ್ಫುಲ್ ಆಗಿ ಎಲ್ಲರೂ ಸೇಫ್ ಆಗಿದೆ. ನಾವೇ ಮಾಡಿ ನಮ್ಮ ಕೈಯಾರೆ ಮಾಡಿದ ಗಣೇಶನ ಕೂಡ್ಸೋಕ್ಕೆ ನಮಗೆ ಮನಸ್ಸು ತೃಪ್ತಿ ಆಗುತ್ತೆ. ಸೊ ನಾವು ಮಾಡಿದ್ರೆ ನಮ್ಮ ದುಡ್ಡು ಖರ್ಚಾಗಲ್ಲ, ಇಲ್ಲಿ ಮಾಡಿ ನಮಗೆ ತೃಪ್ತಿ ಕೂಡ. ನಾವು ಯಾವತ್ತೂ ನಾವಾಗಿಯೇ ಗಣೇಶವನ್ನು ಮಾಡಿರಲಿಲ್ಲ, ಆದರೆ ಇವತ್ತು ನನ್ನ ಕೈಯಾರೆ ಈ ಗಣೇಶ ಮಾಡಿ ನನಗೆ ತುಂಬ ಖುಷಿಯಾಗುತ್ತೆ. ವಿಸರ್ಜನೆ ಮಾಡುವಾಗ ಬಹುತೇಕ ಕೆರೆ, ಕುಂಟೆ, ಹಳ್ಳ, ನದಿಗಳಲ್ಲಿ ಅಥವಾ ಡ್ಯಾಮ್ಗಳಲ್ಲಿ ವಿಸರ್ಜನೆ ಮಾಡ್ತೀವಿ. ವಿಸರ್ಜನೆ ಮಾಡಿದಂಥ ಸಂದರ್ಭದಲ್ಲಿ ಈ POP ಅಥವಾ ಜಿಪ್ಸಮ್ ಏನು ರಾಸಾಯನಿಕಗಳಿದ್ದಾವೆ, ಇವು ಸುಲಭವಾಗಿ ಇದಾಗೋದಿಲ್ಲ, ಡಿಕಂಪೋಸ್ ಆಗೋದಿಲ್ಲ. ರಾಸಾಯನಿಕಗಳನ್ನು ನಾವು ಬಳಸಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ
ಅದು ಸಾರ್ವಜನಿಕರಿಗೆ ಒಂದು ಸಂದೇಶ ಹೋಗಬೇಕು ಅಂತ ಹೇಳಿ ಈ ರೀತಿ ಮಣ್ಣಿನಿಂದನೇ ತಯಾರು ಮಾಡ್ತಕ್ಕಂತಹ ಗಣೇಶ ಮೂರ್ತಿನ ತಯಾರು ಮಾಡಿ ಅವರೇ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ವಿದ್ಯಾರ್ಥಿಗಳು ಪೂಜೆ ಮಾಡಲಿಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ನಾವು ವಿನಾಯಕ ಬೆಳಗದಿಂದ ಬಂದಿದ್ದೀವಿ. ನಾವು ಪ್ಯೂರು ನೈಸರ್ಗಿಕವಾಗಿರ್ತಕ್ಕಂಥ ಗಣಪತಿ ಕಾಣಬೇಕು ಅಂತ ಬಂದಿದ್ದೀವಿ. ಅದು ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ರು, ಕುಂಬಾರಬಿದ್ದಿಗೆ ಬಂದಿದ್ದೀವಿ. ನಾವು ನಮ್ಮ ಸ್ನೇಹಿತರನ್ನ ಪರಿಸರ ಸ್ನೇಹಿ ಗಣಪತಿನೇ ಕೂರಿಸ್ಬೇಕು ಅಂತ POPನ ರಿಜೆಕ್ಟ್ ಮಾಡಿ ಮಣ್ಣಿನ ಗಣಪತಿ ಬಂದಿದ್ದೀವಿ. ನಾವು ಕೈಯಲ್ಲೇ ಗಣಪತಿ ಮಾಡಿದ್ವಿ, ಹಸಿ ಗಣಪತಿ ಮಣ್ಣಿಂದು. ಎಷ್ಟು ಮಾಡಿದಿರಿ? ಒಂದು 50 ಮಾಡಿದ್ದೀವಿ, ಹಸಿದ ಮಾಡಿದ್ದೀವಿ. ಉಳಿತಿಲ್ಲ ತಂದು ಸೇಲ್ ಮಾಡಿ. ದೊಡ್ಡ ಒಂದು 40 ಇದೆ. ಅರ್ಧಂತ ತರ್ತಾ ಇದ್ವಿ. ಇವತ್ತು ಕೆರೆ ತುಂಬಿದೆ, ಅದು ಮಣ್ಕಾಕಲ್ಲಿ ನಾವು ಇದರಿಂದ ತಮ್ಮದು ಕಸಪುರ ಬೆಳವಡಿದ ತಮ್ಮದು ವಾಟರ್ ಪ್ಯಾಂಟೇ ಮಾಡ್ತಿರೋದು ನಾವು, ನೀರಿಗೆ ಅಯ್ಯಲ್ಲಿಗೆ ಏನು ಮಿಕ್ಸ್ ಮಾಡಲ್ಲ. ರೇಣುಕಾ ಅಂತ ಎಲ್ಲ ಸೇರಿ ಗಣಪತಿ ಮಾಡ್ತೀವಿ. ಬರೀ ನಾವು ಮಣ್ಣಿನ ಮೂರ್ತಿಗಳು ಮಾತ್ರ ಮಾಡೋದು, ಮತ್ತು ಆರ್ಡ್ರು ತಗೊಂಡು ಮಾತ್ರ ಮಾಡೋದು. ಆರ್ಡ್ರು ಒಂದು 30-40 ಗಣಪತಿ ಆರ್ಡ್ರ್ ತೊಗೊಂಡು ವರ್ಷ ಅವರು ಯಾವ ಥರ ಫೋಟೋ ಕೊಡ್ತಾರೆ ಆ ಥರ ಗಣಪತಿನ ತಯಾರು ಮಾಡ್ತಾಯಿದ್ವಿ. ಮತ್ತು ಪೇಂಟ್ ಬಂದುಬಿಟ್ಟು ನಾವು ವಾಟರ್ ಬೇಸ್ ಪೇಂಟ್ ಮಾತ್ರ ಹೊಡೆಯೋದು. ಈಕೋ ಫ್ರೆಂಡ್ಲಿ ಗಣಪತಿ, ಆಯಿಲ್ ಬೇಸ್ ಪೇಂಟು ಆ ಥರದ್ದು ಯಾವುದು ಕಲುಷಿತ ಪೇಂಟ್ಗಳು ಯಾವುದು ಹೊಡೆಯೋಲ್ಲ. ಅದು ರಸ್ತೆ ಏನು ಅವರು ಇದು ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ನಾನು ಸ್ನೇಹಿತರ ಹತ್ರ ಮಾತಾಡಿ ಆದಷ್ಟು ಈ ಥರ ಚರ್ಚೆ ಆಗಿದೆ. ಸಭಾಪತಿಗಳು ಪಕ್ಕ ಸ್ನೇಹಿತರು ಇಬ್ಬರೂ ಜೊತೆಯಲ್ಲೇ ಬಂದವರು. ಅವರು 45 ವರ್ಷದಿಂದ ಜೊತೆಲಿ ಅವ್ರದ್ದು ಇನ್ಫ್ಲೂಯೆನ್ಸ್ ತಗೊಂಡಿದ್ದೀವಿ. ತಮ್ಮ ಹತ್ರನೂ ಒಂದು ಮಾತು ಹೇಳಿಸಿ ಈ ಸಭೆಯಲ್ಲಿ ಈ ಥರ ಚರ್ಚೆ ಆಯಿತು. ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರೆ ನನ್ನ ಮಾತಿಗಿಂತ ಜಾಸ್ತಿ ಬೆಲೆ ಐತೆ ಅವ್ರ ಮಾತಿಗೆ ಭಾಳ ಬೆಲೆ ಇದೆ. ಆದಂಥ ಸಭಾಧ್ಯಕ್ಷ ಆದಷ್ಟು ಶೀಘ್ರವಾಗಿ ಕೆಲಸ ಮಾಡಿಕೊಡ್ತೀನಿ ಅಂತ ತಮ್ಮ ಮೂಲಕ ಹೇಳ್ತಿದ್ದೀನಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.